ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಾಟರ್ ಲಿಲ್ಲಿ ಯಾವ ರೀತಿ ಪೋಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಇಲ್ಲಿ ವಾಟರ್ ಲಿಲ್ಲಿ ಎರಡು ರೀತಿಯಲ್ಲಿ ನಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಪೋಟ್ ಮೆಥಡ್ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಥರದ ಒಂದು ಚಿಕ್ಕ ಪೋಟು ತಗೊಂಡಿದ್ದೀನಿ. ಪೋಟಿಗೆ ಫಸ್ಟಿಗೆ ಸಗಣಿ ಹುಡಿ ಹಾಕ್ತಾ ಇದ್ದೀನಿ. ಎರಡು ಪೋಟಲ್ಲಿ ನಾನೀಗ ಸಗಣಿ ಹುಡಿ ಹಾಕ್ತಾ ಇದ್ದೀನಿ. ಎರಡು ಸಿಮೆಂಟ್ ದೊಡ್ಡ ಟಬ್ ಇದೆ, ಅದರಲ್ಲಿ ಎರಡಲ್ಲೂ ನೆಡಲಿಕ್ಕೆ ಬೇಕಾಗಿ ಒಂದು ವೈಲೆಟ್ ಕಲರ್ ವಾಟರ್ ಲಿಲ್ಲಿ, ಮತ್ತೊಂದು ವೈಟ್ ಕಲರ್ ನೆಡಲಿಕ್ಕೆ ಬೇಕಾಗಿ. ಮತ್ತು ನಾನಿಲ್ಲಿ ತಗೊಂಡಿರೋದು ಕೆಂಪು ಮಣ್ಣು. ಈ ಮಣ್ಣು ಕಲ್ಲೆಲ್ಲ ಇದ್ದರೆ ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿಬೇಕು, ನೈಸ್ ಆಗಿರಬೇಕು. ಹಾಗಾದರೆ ಮಾತ್ರ ವಾಟರ್ ಲಿಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ, ತುಂಬ ಹೂವು ಕೊಡುತ್ತೆ ಅಷ್ಟೇ. ಈ ಥರ ಕಲ್ಲಿರೋದೆಲ್ಲ ನಾನು ತೆಗಿತಾ ಇದ್ದೀನಿ. ಮತ್ತು ನಮಗೆ ಯಾವ ಪ್ಲ್ಯಾಂಟ್ ಬೇಕೋ ಅದನ್ನು ಪೋಟಿಂದ ತೆಗೆದು ತೊಳೆದ ನಂತರ ಪೋಟ್ ಮಾಡಬೇಕು. ನಾನಿಲ್ಲಿ ವೈಟ್ ವಾಟರ್ ಲಿಲ್ಲಿ ಈ ಥರ ತೆಗಿತಾ ಇದ್ದೀನಿ. ಇದರಲ್ಲಿ ತುಂಬ ಹೂವು ಬರುತ್ತೆ, ಡೈಲಿ ಹೂವು ಇರುತ್ತೆ, ತುಂಬ ಅಂದರೆ ತುಂಬ ಹೂವು ಆಗುತ್ತೆ ಇದರಲ್ಲಿ. ಈ ಥರ ಸರಿಯಾಗಿ ತೆಗೆದ ನಂತರ ಒಮ್ಮೆ ಕ್ಲೀನ್ ಮಾಡ್ಕೊಳ್ಬೇಕು. ಪ್ಲ್ಯಾಂಟ್ ಕ್ಲೀನ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ನಂತರ ನಾನೀಗ ಮಣ್ಣು ಹಾಕಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಈ ಥರ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಅದು ಹೀರ್ಕೊಳ್ಬೇಕು. ನಂತರ ಇದರ ಸೆಂಟರಲ್ಲಿ ಸ್ವಲ್ಪ ಈ ಥರ ಗುಂಡಿ ಮಾಡಿ, ತುಂಬ ಬೇಡ, ಸ್ವಲ್ಪ ಈ ಥರ ಗುಂಡಿ ಮಾಡಿದ ನಂತರ ನಾವೀಗ ಅಲ್ಲಿಂದ ತೆಕ್ಕೊಂಡಿದ್ದೀವಲ್ಲ ಆ ಪ್ಲ್ಯಾಂಟನ್ನು ಇದರ ಕರೆಕ್ಟ್ ಸೆಂಟ್ರಲ್ಲಿ ಇಡಬೇಕು. ಇನ್ನು ಗಿಡವನ್ನು ಇದರಲ್ಲಿ ನೆಡಬೇಕು. ಈ ಥರ ಕರೆಕ್ಟ್ ಸೆಂಟ್ರಲ್ಲಿ ನಾನೀಗ ಇಡ್ತಾ ಇದ್ದೀನಿ. ಇಟ್ಟ ನಂತರ ಇದರ ರೂಟೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಮಣ್ಣು ಈ ಥರ ಹಾಕಬೇಕು. ಗಿಡ ತುಂಬ ಮಣ್ಣಿನ ಒಳಗೆ ಆಗಬಾರ್ದು. ಅದರ ಮುಗ್ಗೆಲ್ಲ ಇದೆಯಲ್ಲ ಅದೆಲ್ಲ ಮೇಲೆ ಸೈಡಲ್ಲಿ ಇರಬೇಕು, ತುಂಬ ಒಳಗೆ ಹಾಕಬಾರ್ದು. ಈ ಥರ ಇಟ್ಟು ನಾನೀಗ ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೀನಿ. ಎಲ್ಲ ಸೈಡು ಲೆವೆಲ್ ಮಾಡ್ತಾ ಇದ್ದೀನಿ ಮಣ್ಣು ಹಾಕಿ. ಈ ಥರ ಮಣ್ಣು ಹಾಕಿದ ನಂತರ ನಾನು ಇದರ ಮೇಲೆ ಸೈಡಲ್ಲಿ ಮರಳನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ನೀರು ಕ್ಲಿಯರ್ ಆಗಿರುತ್ತೆ. ಇದು ಬೇಕಿದ್ದರೆ ಮಾತ್ರ ಹಾಕಿದರೆ ಸಾಕು, ಬೆಳೆದಿದ್ದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ನಾನು ಎಲ್ಲ ಗಿಡಕ್ಕೂ ಹಾಕಲಿಲ್ಲ. ಈಗ ನೋಡಿ, ಈ ಪೋಟ್ನಲ್ಲಿ ನಾನು ನಟ್ಟಿರುವ ಗಿಡ ಈ ಥರ ಇಡ್ತಾ ಇದ್ದೀನಿ. ಈ ಥರ ಇಟ್ಟರೆ ನಮಗೆ ಮತ್ತು ಪೋಟೆಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ. ಅದರಲ್ಲೇ ನೆಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಮತ್ತೆ ಕ್ಲೀನೆಲ್ಲ ಮಾಡಲಿಕ್ಕೆ. ಇನ್ನು ನೀರು ಫಿಲ್ ಮಾಡಬೇಕು. ನೀರು ಫಿಲ್ ಮಾಡಿ ನಂತರ ನಮಗೆ ಗಪ್ಪಿಯನ್ನು ಕೂಡ ಇದರ ಒಳಗಡೆ ಹಾಕ್ಬೋದು. ಈಗ ಎರಡು ಗಿಡವನ್ನು ನಾನೀಗ ನೆಟ್ಟಿದ್ದೀನಿ. ಇದರಲ್ಲಿ ಒಂದಕ್ಕೆ ಮಾತ್ರ ನಾನು ಮರಳು ಹಾಕಿರೋದು, ಒಂದಕ್ಕೆ ಹಾಕಿ ಕೊಡಲಿಲ್ಲ. ಈ ಥರ ನೀರು ಫುಲ್ ಮಾಡಬೇಕು. ಫುಲ್ ಮಾಡಿದ ನಂತರ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಇನ್ನು ಮೀನೆಲ್ಲ ಬೇಕಿದ್ರೆ ಹಾಕ್ಬೋದು. ತುಂಬ ಈಸಿಯಾಗಿ ನೆಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.